ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರಸ್ತುತ ನಿಮಗೆ ಒಬ್ಬ ಹುಡುಗಿ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ ಅಂತ ನನಗೆ ಗೊತ್ತು. ನಿಮ್ಮ ಫೋಟೋ, ನಿಮ್ಮ ನಂಬರು, ನಿಮ್ಮ ಊರು ಪ್ರಸ್ತುತ sri9591@gmail.comಗೆ ಮೇಲ್ ಮಾಡಿ ಸಾಕು. ನಿಮ್ಮ ಊರಿನಲ್ಲಿ ನಿಮ್ಮ ಅಕ್ಕಪಕ್ಕ ಇರತಕ್ಕಂಥ ಹುಡುಗಿರ ಪ್ರೊಫೈಲ್ಗಳು ಕಳಿಸಿದರೆ ನಿಮಗೆ ಡೈರೆಕ್ಟಾಗಿ ನಾನು ನಿಮಗೆ ವಾಟ್ಸಪ್ಗೆ ಕಳಿಸ್ತೇನೆ. ಅಲ್ಲಿಗೆ ನೀವು ಅವ್ರಿಗೆ ಕಾಲ್ ಮಾಡ್ಬೋದು. ಸೊ ಬೇಗ ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ID ಜೊತೆಗೆ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಗೆ ಜಾಯ್ನ್ ಆಗಿ ಜೊತೆಗೆ ಅಲ್ಲಿಗೆ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ. ಇವತ್ತು ಹರ್ಷ ಉದಯಪುರ ಎಂಬ ಒಂದು ಊರಿನಲ್ಲಿ ವಾಸವಾಗಿರೋದು. ಸೊ ಇವರ ಜಾತಿ ಬಂದುಬಿಟ್ಟು ಬಣಿಜ್ಗಿ ಅಂತ. ನಮ್ಮದೇ ಆಗಿರ್ತಕ್ಕಂಥ ಸ್ವಂತ ಉದ್ಯೋಗ ಮಾಡ್ತಕ್ಕಂಥದ್ದು. ಇವರ ವಯಸ್ಸು 25 ವರ್ಷ. ಸ್ಲಿಮ್ ಆಗಿರ್ತಕ್ಕಂಥ ಒಬ್ಬ ಮಹಿಳೆ. ತೂಕ 76 kg. ಬಣ್ಣ ಬಂದ್ಬಿಟ್ಟು ಸ್ವಲ್ಪ ಕಪ್ಪು ಆದರೂ ಕೂಡ ಲಕ್ಷಣವಾಗಿದ್ದಾರೆ. ಚಬ್ಬಿ ಕೆನ್ನೆ ಅಂತ ಕರಿತೀವಲ್ಲ, ಮುದ್ದಾಗಿರ್ತಕ್ಕಂಥ ಕೆನ್ನೆಗಳು ಈ ಒಂದು ಹರ್ಷಿತಾ ಅವ್ರಿಗಿದೆ. ಆ್ಯಂಡ್ ಚೆಂದವಾಗಿರ್ತಕ್ಕಂಥ ಶರೀರ, ಬಟ್ಟೆನಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಹೇರ್ ಸ್ಟೈಲ್ ಕೂಡ ಒಳ್ಳೆಯ ಒಂದು ಮಾಡರ್ನ್ ಹುಡುಗಿಯರು ಮಾಡ್ಕೊಳ್ಳುವ ಶೈಲಿಯಲ್ಲಿ ಮಾಡ್ಕೊಳ್ತಾರೆ. ಸೊ ಹರ್ಷಿತಾ ಅವರಿಗೆ ಏನೇನು ತೊಂದರೆ ಇಲ್ಲ. ಸೊ ಇವಾಗ ಇವರ ಒಂದು ಹೆಚ್ಚಿನ ಮಾಹಿತಿ ನಾವು ಕೇಳಿದಾಗ ಅವ್ರು ಹೇಳಿರೋದೇನೆಂದರೆ, ಸರ್ ನಾನು ಕುಟುಂಬದಿಂದ ಬಂದಿರತಕ್ಕಂಥ ಉದ್ಯೋಗ ಬಂದುಬಿಟ್ಟು ಪಾರ್ಸಲ್ ವರ್ಕರ್ ಹೆಲ್ಪರ್ ಜಾಬ್ ಅಂತ ಮಾಡ್ತಾರೆ ಅವರು. ಸೊ ಏನದು ಅಂತಂದರೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ಪಾರ್ಸಲ್ ವರ್ಕರ್ಶಿಪ್ ಅಂದರೆ ಒಂದು ಡೀಲರ್ಶಿಪ್ನ ಹಿಡ್ಕೊಂಡು ಯಾವ್ಯಾವ ಊರುಗಳಿಗೆ ತಲುಪಬೇಕಾಗಿರ್ತಕ್ಕಂಥ ಪಾರ್ಸಲ್ಸ್ಗಳೇನಿರುತ್ತೆ ಅದನ್ನೇ ನೀವು ಖುದ್ದಾಗಿ ನಿಂತ್ಕೊಂಡು ವರ್ಕರ್ಗಳನ್ನು ಉಪಯೋಗಿಸಿಕೊಂಡು ವರ್ಕ್ ಮಾಡೋದು, ಅಂದರೆ ಅವ್ರಿಗೆ ಡೆಲಿವರಿ ಮಾಡುವಂಥ ಒಂದು ಕೆಲಸ. ಇದರಿಂದ ಒಂದು ಪಾರ್ಸಲಿಂದ ಪ್ರಸ್ತುತ 20 ರೂಪಾಯಿಯಷ್ಟು ಲಾಭ ಸಿಗುತ್ತೆ. ದಿನಕ್ಕೇನಿಲ್ಲ ಅಂತ ಈ ಥರ 100 ಅಥವಾ 50 ಪಾರ್ಸಲ್ಗಳನ್ನು ಕಳಿಸ್ತಾರೆ ಇವರು. ಹಾಗಾಗಿ ಈ ಒಂದು ಉದ್ಯೋಗ ಮನೆಯಲ್ಲೇ ಮಾಡ್ಕೊಂಡು ಕುಳಿತುಕೊಂಡಿದ್ದಾರೆ. ತಿಂಗಳು ಲಕ್ಷ ದುಡ್ಡು ಸಂಪಾದನೆ ಮಾಡ್ತಕ್ಕಂಥದ್ದು ನಾವು. ಆ್ಯಂಡ್ ಜೀವನ ಕೂಡ ಒಳ್ಳೆಯ ರೀತಿಯಲ್ಲಿ ಸಾಗ್ತಾ ಇದೆ. ನನ್ನ ವಯಸ್ಸು ಜಾಸ್ತಿ ಆಗುವ ಮುನ್ನ ಮದುವೆ ಆಗಬೇಕು ಅಂತ ಬಯಕೆ ಆಗ್ತಾ ಇದೆ. ಹಾಗಾಗಿ ನನಗೆ ತಕ್ಕಂತಹ ವರ ಯಾರಾದರೂ ಅನಿಸಿದರೆ ನೀವೇ ತಿಳಿಸಿ ಸರ್, ನನಗೆ ಅಷ್ಟೇನು ಗೊತ್ತಾಗಲ್ಲ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನಮಗೂ ಗೊತ್ತಾಗಲ್ಲ ಕಣಮ್ಮ. ಸೊ ಯಾವ ರೀತಿಯ ವರ ಇರಬೇಕು ಅಂತ ಸ್ವಲ್ಪ ಪಾಯಿಂಟಾಗಿ ಹೇಳ್ತೀನಿ. ಅದನ್ನೇ ನೀವು ಇಷ್ಟ ಆದರೆ ಗಂಡು ಮಕ್ಕಳು ಯಾರಾದರೂ ಇದ್ದರೆ ಇವ್ರಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ಅದೇನಂತ ಹೇಳ್ತೀನಿ. ಮೊದಲಿಗೆ ಇವರ ಒಂದು ಯೂಸ್ ಮಾಡುವಂಥ ಕಾರಿನ ಫೋಟೋ ಒಂದಿಗೆ ತಿಳಿಸ್ತೀನಿ, ಬನ್ನಿ ನೋಡ್ಕೊಳ್ಳಿ. ಅವರು ಯೂಸ್ ಮಾಡ್ತಕ್ಕಂತಹ ಸ್ವಿಫ್ಟ್ ಟೊಯೋಟೋ ಕಾರನ್ನು ನೋಡ್ಕೊಳ್ಳಿ. ಇವಾಗ ಅವ್ರಿಗೆ ಇಷ್ಟ ಆಗುವಂಥ ಹುಡುಗ ನೀವು ಆಗಬೇಕು ಅಂದರೆ ನೋಡಿ, SSLC ಆದರೂ ಕಂಪ್ಲೀಟ್ ಮಾಡಿರಬೇಕು, 10ನೇ ತರಗತಿ ಓದಿರಬೇಕು. ಎರಡನೇದಾಗಿ ಪ್ರಸ್ತುತ ಓದಿದರೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಓದೋಕ್ಕೆ ಬರಲ್ಲ. ಹಾಗಾಗಿ ಓದೋದಕ್ಕೆ ಬರೆಯೋದಕ್ಕೆ ಕಂಪಲ್ಸರಿ ಬರಬೇಕು. ನಮ್ಮ ಜಾಬ್ ಏನಿದೆ ಅದು ಬಂದುಬಿಟ್ಟು ಆಫ್ಟರ್ ಮ್ಯಾರೇಜ್, ಅಂದರೆ ಮದುವೆ ಆದ ನಂತರವೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಾವು. ಅದಕ್ಕೆ ನೀವು ಕೂಡ ಸಪೋರ್ಟಿವ್ ಆಗಿರಬೇಕು. ಇವರ ತಂದೆ ತಾಯಿಯವ್ರಿಗೆ ಇವರು 2 ಜನ ಮಕ್ಕಳು, ಒಬ್ಬ ಗಂಡು ಮಗ, ಇನ್ನೊಬ್ಬಳು ಈ ಒಂದು ಹರ್ಷಿತಾ ಅವರು ಪ್ರಸ್ತುತ. ಸೊ ಇವರೇ ಒಂದು ದೊಡ್ಡ ಮಗಳು. ಎರಡನೇ ಒಬ್ಬ ಮಗ ಬಂದುಬಿಟ್ಟು ಬೆಂಗಳೂರಿನಲ್ಲಿ ಅವನು ಬಂದುಬಿಟ್ಟು ಇಂಜಿನಿಯರಿಂಗ್ ಆಗಿ ಓದ್ತಾ ಇದ್ದಾನೆ. ಆಗುತ್ತೋ ಬಿಡುತ್ತೋ ಗೊತ್ತಿಲ್ವ. 1 ವರ್ಷದಲ್ಲಿ ಅವನಿಗೂ ಕೂಡ ಇದೇ ಜಾಬ್ಗೆ ಕರ್ಕೊಳ್ತೀವಿ ನಾವು. ಬಟ್ ಸ್ಟಿಲ್ ನನ್ನ ಒಂದು ಹಸ್ಬೆಂಡು ನನ್ನ ತಂದೆ ತಾಯಿಯವರಿಗೆ ಬೆಂಬಲವಾಗಿ, ನನಗೆ ಬೆಂಬಲವಾಗಿ ನಿಲ್ಲುವಷ್ಟು ಧೈರ್ಯ ಶಕ್ತಿ ಅವನಿಗೆ ಇದ್ದರೆ ಪ್ರಸ್ತುತ ನಾನು ಕಣ್ಣು ಮುಚ್ಕೊಂಡು ಅವರನ್ನು ಮದುವೆ ಆಗ್ತೀನಿ. ಅಂಥವ್ರಿದ್ದರೆ ತಿಳಿಸಿ ಅಂತ ನನಗೆ ಅಪ್ರೋಚ್ ಮಾಡಿದರು. ಬಟ್ ಸ್ಟಿಲ್ ನಾನು ಕೂಡ ಹೇಳಿದೆ ಅವ್ರಿಗೆ, ನಾನು ಹೇಳುವಂಥ ರೀತಿಯ ಹುಡುಗನೇ ಬೇರೆ ಆಗುತ್ತೆ ಮೇಡಮ್, ನೀವು ಇಷ್ಟಪಟ್ಟು ಹೇಳಬೇಕಾಗಿರ್ತಕ್ಕಂಥ ಹುಡುಗನೇ ಬೇರೆ ಆಗುತ್ತೆ. ಹಾಗಾಗಿ ಹೇಳಿ ಅಂದಾಗ ಖಂಡಿತವಾಗ್ಲೂ ಏನಾಗಲ್ಲ ಹೇಳಿ ಅಂತ ಹೇಳಿದ್ದಾರೆ. ಸೊ ನನ್ನ ಒಂದು ವೇದಾಗೆ ಹೇಳಿದ್ದೀನಲ್ವ ಸ್ನೇಹಿತರೆ, ಈ ರೀತಿ ಇರ್ತಕ್ಕಂಥ ಹುಡುಗ ಇದ್ದರೆ ನೀವು ಪ್ರಸ್ತುತ ಈ ಒಂದು ನಂಬರ್ಗೆ ಮೇಲ್ ಮಾಡ್ಬೋದು. 9591339441ಗೆ ಪ್ರಸ್ತುತ ಮೆಸೇಜ್ ಮಾಡಿ ಖುದ್ದಾಗಿ ಅವರು ರಿಪ್ಲೈನ ಮಾಡ್ತಾರೆ. ಸೊ ಇದೇ ಒಂದು ಕಾರ್ನಲ್ಲಿ ಸುತ್ತಾಡ್ತಾರೆ ಅವರು ಯಾವಾಗಲೂ ಕೂಡ. ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ಅಂದರೆ ಏನು ಕಡಿಮೆ ಮಾತಾ ಸ್ನೇಹಿತರೆ. ಸೊ ಯಾವಾಗಲೂ ಕೂಡ ಲಕ್ಷ ಬರಲ್ಲ. ಕೆಲವೊಂದಿಷ್ಟು ಸಲ 50,000 ರೂಪಾಯಿ ಬಂದರೆ ಇನ್ನೊಂದು ಸಲ 10,000 ರೂಪಾಯಿ ಸಾಕಲ್ವಾ. ಸೊ ಒಂದು ಮನೇಲಿ ಕೂತ್ಕೊಂಡು ನಿಂತ್ಕೊಂಡು ಆರಾಮಾಗಿ ಮನೆಯಲ್ಲೇ ಆರಾಮಾಗಿ ಇದ್ಕೊಂಡು ಮಾಡ್ತಕ್ಕಂಥ ಕೆಲಸ ಗುರು ಇದು. ಎಲ್ಲೋ ಸುತ್ತಾಡಿ ತಲೆ ಒದ್ಕೊಂಡು ತಲೆ ಜಜ್ಕೊಂಡು ಏನೋ ಮಾಡ್ತಿಲ್ವಲ್ಲ. ಸೊ ಇದು ಒಳ್ಳೆಯ ರೀತಿಯಿಂದನೇ ಹೇಳ್ಬೋದು. ತುಂಬ ಕಡಿಮೆ ಒಂದು ಎಕ್ಸ್ಪೆನ್ಸಿವ್ ಕಾರು ಕೂಡ ಇದೆ ಓಡಾಡೋದಕ್ಕೆ ಸುತ್ತಾಡೋಕ್ಕೆ ಅಂತ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಾ, ಈ ಒಂದು ವ್ಯೂ ಹೋಗಬೇಕಾದ್ರೆ ಸೂಪರ್ ವ್ಯೂ ಕಾಣಿಸುತ್ತೆ ನಮಗೆ. ಆ್ಯಂಡ್ ಈ ಒಂದು ಗೇರಿನ ಸಿಸ್ಟಮ್ ಕೂಡ ಅಷ್ಟೇ ಮಾರ್ಬಲಸ್ ಆಗಿದೆ. 5.6 ಅಲ್ಲಿ ಒಂದು ಗೇರಿನ ಸಿಸ್ಟಮ್ ವಿತ್ ಆ್ಯನ್ ಸ್ಟೇರಿಂಗ್ ಸಿಸ್ಟಮ್. ಆ್ಯಂಡ್ ಗ್ಲಾಸ್ ಕೂಡ ಬ್ಲ್ಯಾಕ್ ಕಲರ್ ಗ್ಲಾಸ್ ಇದೆ. ಸೈಡ್ ಮಿರರು
ಲೈವ್ ಲೊಕೇಶನ್ ಡಿಟೆಕ್ಷನ್ ಮಾಡುವಂತಹ ಟಿ ವಿ ಸ್ಪೇಸು ಆ್ಯಂಡ್ ಫ್ರಂಟ್ ಸೈಡಲ್ಲೂ ಕೂಡ ಯಾವ್ಯಾವ ಲೊಕೇಟಲ್ಲಿ ಎಲ್ಲೆಲ್ಲಿ ರೈಟು ಲೆಫ್ಟು ಅಂತ ಹೇಳ್ತಕ್ಕಂತಹ ಒಂದು ಲೊಕೇಶನ್ ಆ್ಯಡೆಡ್ ಪಾಯಿಂಟ್ ಇದರಲ್ಲಿ ಹಾಕಿದ್ದಾರೆ. 5 ಗೇರ್ ಸಿಸ್ಟಮ್ ಇದೆ ಸ್ನೇಹಿತರೆ. ಇದು ಐ ಥಿಂಕ್ ಡೀಸೆಲ್ ವೇರಿಯಂಟೇ ಇರ್ಬೋದು ಅಂತ ಅನಿಸುತ್ತೆ. ಸಿ ಅಷ್ಟೇನು ಚೆನ್ನಾಗಿಲ್ಲ. ಸೊ ಒಂದು ಸಣ್ಣ ಕಂಪ್ನಿಯಿಂದ ಸಣ್ಣ ದುಡ್ಡಿರ್ತಕ್ಕಂಥ ಒಂದು ಕಂಪ್ನಿಯಿಂದ ತೆಗೆದುಕೊಂಡ್ರೆ ಯಾವ ರೀತಿಯಲ್ಲಿ ಇರುತ್ತೋ ಆ ರೀತಿ ಇದೆ ಅಷ್ಟೇ ನಾ ಹೇಳೋದು, ಜಾಸ್ತಿ ಏನು ಹೇಳಲ್ಲ. ನಂಬರೇ ಕೊಟ್ಟಿದ್ದೇನೆ, ನೀವು ಪ್ರಸ್ತುತ ಆ ನಂಬರ್ಗೆ ಬೇಗ ಮೆಸೇಜ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ.